ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡ್ತೀವಿ ಅಂದಿದ್ರು. ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದವು. ನಿಮ್ಮ ತಂದೆಯ ಕೈಯಲ್ಲಿ, ನೆಹರು ಕೈಯಲ್ಲೇ ಆಗಿಲ್ಲ, ನೀವೇನು ಮಾಡ್ತೀರಿ ಇತ್ಯಾದಿ ಇತ್ಯಾದಿ ಪ್ರತಿಕ್ರಿಯೆಗಳು ಬಿಜೆಪಿ ನಾಯಕರುಗಳಿಂದ ಬಂದು ಮತ್ತೆ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಒಂದು ದೇಶ ವಿರೋಧಿ ಸಂಘಟನೆ, 3 ಸಲ ಬ್ಯಾನ್ ಆಗಿರುವ ಸಂಘಟನೆ. ಅದು ಬ್ಯಾನ್ ತೆಗೆದಿದ್ದೇ ದೊಡ್ಡ ತಪ್ಪಾಗಿದೆ ಅಂದಿದ್ದೆ ನಾನು. ಅವರಿಗೆ ಜೈಲಿಗೆ ಹೋಗೋದಕ್ಕೆ ಅಷ್ಟೊಂದು ಅವಸರ ಯಾಕೆ? ಕಾಲಚಕ್ರ ಒಂದೇ ರೀತಿ ಇರಲ್ಲ, ಬದಲಾವಣೆ ಆಗತ್ತೆ ಅಂದಿದ್ರು. ನಾವು ಅಧಿಕಾರಕ್ಕೆ ಬಂದಾಗ ಆರ್ಎಸ್ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಆಗ್ಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗ್ದಿದ್ದು ತಪ್ಪು ಮಾಡಿದ್ದೀವಿ. ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. ಯಾವುದು ಇಲ್ಲಿ ಯಾರು ಇರೋದ್ರಿ? ಅಲ್ಲಿದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ಚಕ್ರ ಇರ್ತವೆ, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ಕೆ ಅವರಿಗೆ? IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ್ಯಾವ ಸಂಸ್ಥೆಗಳು, ಸಂಘಟನೆಗಳು ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕಬೇಕು. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಬಿಜೆಪಿ ನಾಯಕರ ಆಕ್ರೋಶ. ನಿಮ್ಮ ತಂದೆ ಅಜ್ಜಿಯಿಂದಾನೇ ಏನು ಮಾಡೋದಕ್ಕಾಗಿಲ್ಲ, ನೀವೇನು ಮಾಡ್ತೀರಿ? ಪ್ರಿಯಾಂಕ್ಗೆ ಟಿವಿಯಲ್ಲಿ ಬರಬೇಕು ಅನ್ನುವ ಗೋಳಿದೆ ಅಂತ. ಛಲವಾದಿ ನಾರಾಯಣಸ್ವಾಮಿ, CT ರವಿ ಅವರ ಉತ್ತರ ಪ್ರಿಯಾಂಕ್ ಖರ್ಗೆ ಅವರಿಗೆ. ಕೇಳಿಸ್ಕೊಳ್ಳಿ. ದಿವಸ ಟಿವಿ ಮಾಧ್ಯಮಗಳಲ್ಲಿ ಮುಖಗಳು ಬರ್ತಾ ಇರಬೇಕು. ಇದು ಒಂದು ಗೀಳಿಗೆ ಬಿದ್ದಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರದು ನೋಡಿದ್ವಿ, ಕಳೆದ ವಾರದಲ್ಲಿ ಹೇಳಿದ್ರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ, ಹಿಂದೆ ಬ್ಯಾನ್ ಮಾಡಿತ್ತು, ನಾವು ತಪ್ಪು ಮಾಡಿದ್ದೀವಿ ಅಂತ. ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. ಅರೆ, ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. ಒಂದನ್ನ ತಿಳ್ಕೊಳ್ಳಿ ಪ್ರಿಯಾಂಕ ಖರ್ಗೆ ಅವರೇ, ಈ ನಿಮ್ಮ ಚಟ ಬಿಟ್ಬಿಡಿ. ನಿಮ್ಮ ಇಲಾಖೆ ಬಗ್ಗೆ ಯಾವತ್ತು ಮಾತಾಡ್ತೀರಿ? ನೀವು ಇಲಾಖೆಗೆ ಸೂಕ್ತರಿದ್ದೀರಾ? ಯೋಚನೆ ಮಾಡಿ ನೋಡಿ. ಜನ ಎಲ್ಲಾ ಕಡೆ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ. ಅದನ್ನ ನೀವು ಬ್ಯಾನ್ 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 ನೀವಲ್ಲ, ನಿಮ್ಮ ಯಾವ ಪೀಳಿಗೆ ಬಂದ್ರು RSS ಅನ್ನು ಮುಗ್ಸಕ್ಕಾಗಲ್ಲ. ಆದ್ರೆ ಒಂದ್ ಹೇಳ್ತೇನೆ, RSS ಯಾವತ್ತು ನೀವೆಷ್ಟೇ ಮಾತಾಡಿದ್ರು ನಿಮಗೆ ಅವ್ರ ಉತ್ತರ ಕೊಡೋದಲ್ಲ. ಕೆಲವರಿಗೆ ಇದು ಸ್ವಲ್ಪ ವ್ಯತ್ಯಾಸ ಆಗತ್ತೆ, ಹಂಗೇನೋ ಮಾತಾಡ್ತಾರೆ. ಇಲ್ಲ ಸರಿ ಇದ್ರೆ ಇದನ್ನೆಲ್ಲ ಇತಿಹಾಸ ಓದ್ಕೊಂಡಿದ್ರೆ ಹಿಂಗೆಲ್ಲ ಮಾತಾಡಲ್ಲ. ಪ್ರಿಯಾಂಕ್ ಖರ್ಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿ DNA ಸುಳ್ಳು ಹೇಳೋದು ಬಂದುಬಿಟ್ಟಿದೆ. 48ರಲ್ಲಿ ಮೊದಲನೇ ಬಾರಿಗೆ ಗಾಂಧಿ ಹತ್ಯೆ ಆರೋಪವನ್ನು ಹೊರಿಸಿ ಬ್ಯಾನ್ ಮಾಡಲಾಯಿತು RSSನ. 3 ತನಿಖಾ, ಅದರಲ್ಲಿ 2 ಆಯೋಗ, 1 ಕೇಂದ್ರೀಯ ತನಿಖಾ ದಳ. ಗಾಂಧಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಹೇಳ್ತು. ನ್ಯಾಯಾಲಯದಲ್ಲೂ ಏನೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಿಂದ ಎಷ್ಟು ಸುಳ್ಳು ಬರ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯ್ತಾ. 2ನೇ ಬಾರಿ ಬ್ಯಾನ್ ಮಾಡಿದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, 3ನೇ ಬಾರಿ ಬ್ಯಾನ್ ಮಾಡಿದ್ದು ಅಯೋಧ್ಯೆಯ ವಿವಾದಾಸ್ಪದ ಕಟ್ಟಡ ಬಾಬ್ರಿ ಮಸ್ಜಿದ್ ಅಂತವ್ರು ಏನ್ ಕರೀತಾರೆ, ಆ ಸಂದರ್ಭದಲ್ಲಿ RSSನ ಬ್ಯಾನ್ ಮಾಡಿದ್ರು. ಈ 3 ಸಂದರ್ಭಗಳಲ್ಲಿ ಸಾಬೀತುಪಡಿಸೋಕ್ಕಾಗಲಿಲ್ಲ ಇವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.